ಓಂ ಶಾಂತಿ. ಮುರಳಿ ದಿನಾಂಕ 29/6/2026. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನು ತಾವು ಆತ್ಮನೆಂದು ತಿಳಿದು ಆತ್ಮನೊಂದಿಗೆ ಮಾತನಾಡುತ್ತೀರೆಂದರೆ ಹೂವಿನಿಂದ ಸುಗಂಧ ಬರುತ್ತಿರುತ್ತದೆ. ದೇಹಾಭಿಮಾನದ ದುರ್ಗಂಧವು ಬಿಟ್ಟು ಹೋಗುತ್ತದೆ. ಪ್ರಶ್ನೆ: ತಮ್ಮ ಸುವಾಸನೆಯನ್ನು 4 ಕಡೆ ಹರಡುವಂತಹ ಸತ್ಯವಾದ ಹೂ ಅಥವಾ ಪತಂಗ ಯಾರಾಗಿದ್ದಾರೆ? ತಮ್ಮ ಸುವಾಸನೆಯನ್ನು 4 ಕಡೆ ಹರಡುವಂತಹ ಸತ್ಯವಾದ ಹೂ ಅಥವಾ ಪತಂಗ ಯಾರಾಗಿದ್ದಾರೆ? ಉತ್ತರ: ಯಾರು ಅನೇಕರನ್ನು ತಮ್ಮ ಸಮಾನ ಸುವಾಸನಯುಕ್ತ ಹೂವನ್ನಾಗಿ ಮಾಡುತ್ತಾರೆಯೋ ಅವರೇ ಸತ್ಯ ಹೂಗಳಾಗಿದ್ದಾರೆ. ಶ್ರೀಮತದಂತೆ ನಡೆದು ಪರಂಜ್ಯೋತಿಯ ಮೇಲೆ ಬಲಿಹಾರಿಯಾಗುವವರು. ಶ್ರೀಮತದಂತೆ ನಡೆದು ಪರಂಜ್ಯೋತಿಯ ಮೇಲೆ ಬಲಿಹಾರಿಯಾಗುವವರು ಬದುಕಿದ್ದರೂ ಸತ್ತಂತಿರುವವರೇ ಸತ್ಯವಾದ ಪತಂಗಗಳಾಗಿದ್ದಾರೆ. ಅಂತಹ ಹೂಗಳಿಂದ ಸ್ವತಃ ಸುವಾಸನೆಯು 4 ಕಡೆ ಹರಡುತ್ತದೆ. ಗೀತೆ: ಮಹಾಸಭೆಯಲ್ಲಿ ಜ್ಯೋತಿ ಬೆಳಗಿತು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಸ್ವಯಂ ತಮ್ಮನ್ನು ಆತ್ಮನೆಂದು ತಿಳಿದು ಆತ್ಮದೊಂದಿಗೆ ಮಾತನಾಡಬೇಕಾಗಿದೆ. ದೇಹಿ ಅಭಿಮಾನಿಯಾಗಿ ಹೇಳುವ ಕೇಳುವುದರಿಂದ ಚೆನ್ನಾಗಿ ಧಾರಣೆಯಾಗುತ್ತದೆ. ಎರಡನೆಯದು: ನಿದ್ರೆಯನ್ನು ಗೆಲ್ಲುವಂತಹ ರಾತ್ರಿಯಲ್ಲಿ ಎಚ್ಚರವಾಗಿದ್ದು ಸಂಪಾದನೆ ಮಾಡಿಕೊಳ್ಳಬೇಕಾಗಿದೆ. ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. ಯಾವುದೇ ವ್ಯರ್ಥ ಮಾತುಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ವರದಾನ: ತಪಸ್ಸಿನ ಮೂಲಕ ತಮ್ಮ ವಿಕರ್ಮಗಳ ಅಥವಾ ತಮೋಗುಣದ ಸಂಸ್ಕಾರವನ್ನು ಭಸ್ಮಗೊಳಿಸುವಂತಹ ತಪಸ್ವಿ ಮೂರ್ತಿ ಭವ. ತಪಸ್ಸಿನ ಮೂಲಕ ತಮ್ಮ ವಿಕರ್ಮಗಳ ಅಥವಾ ತಮೋಗುಣದ ಸಂಸ್ಕಾರವನ್ನು ಭಸ್ಮಗೊಳಿಸುವಂತಹ ತಪಸ್ವಿ ಮೂರ್ತಿ ಭವ. ಹೇಗೆ ಈಗ ಈಶ್ವರನ ಪಾಲನೆಯ ಕರ್ತವ್ಯವೂ ನಡೆಯುತ್ತದೆ, ಹಾಗೆಯೇ ಅಂತ್ಯದಲ್ಲಿ ತಪಸ್ಸಿನ ಮೂಲಕ ತಮ್ಮ ವಿಕರ್ಮಗಳ ಹಾಗೂ ಪ್ರತಿಯೊಂದು ಆತ್ಮನ ತಮೋಗುಣಿ ಸಂಸ್ಕಾರ ಅಥವಾ ಪ್ರಕೃತಿಯ ತಮೋಗುಣವನ್ನು ಭಸ್ಮಗೊಳಿಸುವ ಕರ್ತವ್ಯ ಆಗಬೇಕಾಗಿದೆ. ಇದಕ್ಕಾಗಿ ಸದಾ ಏಕರಸ ಸ್ಥಿತಿಯ ಆಸನದಲ್ಲಿ ಕುಳಿತುಕೊಂಡು ತಮ್ಮ ತಪಸ್ವಿ ರೂಪವನ್ನು ಪ್ರತ್ಯಕ್ಷಗೊಳಿಸಿರಿ. ತಮ್ಮ ಪ್ರತಿಯೊಂದು ಕರ್ಮೇಂದ್ರಿಯದ ದೇಹಾಭಿಮಾನದ ತ್ಯಾಗ ಹಾಗೂ ಆತ್ಮಾಭಿಮಾನಿ ಆಗುವ ತಪಸ್ಸು ಪ್ರತ್ಯಕ್ಷ ರೂಪದಲ್ಲಿ ಕಾಣಿಸಲಿ. ಸ್ಲೋಗನ್: ಸಂಸ್ಕಾರಗಳ ಘರ್ಷಣೆಯಿಂದ ಪಾರಾಗುವುದಕ್ಕಾಗಿ ಬಾಲಕ ಹಾಗೂ ಮಾಲೀಕತ್ವದ ಸಮತೋಲನವನ್ನಿಡಿ. ಸಂಸ್ಕಾರಗಳ ಘರ್ಷಣೆಯಿಂದ ಪಾರಾಗುವುದಕ್ಕಾಗಿ ಬಾಲಕ ಹಾಗೂ ಮಾಲೀಕತ್ವದ ಸಮತೋಲನವನ್ನಿಡಿ. ಅವ್ಯಕ್ತ ಸೂಚನೆಗಳು: ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಳ್ಳಿರಿ. ಸಹನಶೀಲರಾಗಿರಿ. ತಂದೆಯನ್ನು ಭೋಲಾನಾಥ ಎಂದು ಹೇಳುತ್ತಾರೆ, ಆದರೆ ಎದುರಿಸಲು ಸಾಧ್ಯವಿಲ್ಲದಷ್ಟು ಭೋಲಾವಲ್ಲ. ಭೋಲಾನಾಥನ ಜೊತೆ ಸರ್ವಶಕ್ತಿವಂತನೂ ಆಗಿದ್ದಾರೆ. ನೀವು ಸಹ ತಮ್ಮ ಶಕ್ತಿ ಸ್ವರೂಪವನ್ನು ಮರೆತು ಕೇವಲ ಭೋಲಾ ಆಗಬಾರದು, ಇಲ್ಲವೆಂದರೆ ಮಾಯೆಯ ಪೆಟ್ಟು ಬೀಳುವುದು. ಇಂತಹ ಶಕ್ತಿ ಸ್ವರೂಪರಾಗಿ ಯಾರನ್ನು ಮಾಯೆ ಎದುರಿಸುವುದಕ್ಕೆ ಮೊದಲೇ ನಮಸ್ಕಾರ ಮಾಡಿಬಿಡಲಿ. ಇಂತಹ ಶಕ್ತಿ ಸ್ವರೂಪರಾಗಿ ಯಾರನ್ನು ಮಾಯೆ ಎದುರಿಸುವುದಕ್ಕೆ ಮೊದಲೇ ನಮಸ್ಕಾರ ಮಾಡಿಬಿಡಲಿ. ಬಹಳ ಜಾಗರೂಕತೆ, ಎಚ್ಚರಿಕೆ, ಬುದ್ಧಿವಂತಿಕೆಯಿಂದಿರಿ.
ಓಂ ಶಾಂತಿ.